ಯಾಕೆ ಗೌರಿ ತುಂಬಾ ಸುಸ್ತಾಗಿದೆಯಲ್ಲ, ನಿನ್ನ ಬಾವಿ ಗಂಡನ ನೆನಪಾಯ್ತೇನು? ಯಾಕೆ ಗೌರಿ ಅಂತಿದ್ದೀರಾ? ಹೆಂಡತಿ ನೆನಪು ಬಹಳ ಬರುತ್ತೆ ಅಂತ ಕಾಣುತ್ತೆ. ನೋಡಿ ಬರೀ ಗೌರಿನ ಕಾಣ್ತಾಳೆ ನಿಮ್ಗೆ. ಇಲ್ಲ ಗಿರ್ಜಾ, ಇಲ್ಲ ನೋಡಿ, ಸಾರಿ ಸಾರಿ ಅಂತೆ. ಸಾರಿ ಹೋಗಿ ಮಾವನ. ಇಲ್ಲ ಇಲ್ಲ, ಹೋಗ್ಲಿ ಬಿಡಿ. ಅಕ್ಕ ಮನೇಲಿ ಇಲ್ವಾ? ಇಲ್ಲ, ನೀನೇ ಅಂದಿಯಲ್ಲ ಹಗಲಿರುವ ಅವ್ರದ್ದು ಧ್ಯಾನ ಅಂತ ಹೇಳಿ. ಹೌದಾ? ಇಲ್ಲೇ ಪಕ್ಕದ ಮನೆಯಲ್ಲಿ ನನ್ನ ಗೆಳೆಯರ ಮನೆಯಲ್ಲಿ ಕಾರ್ಯಕ್ರಮ ಇದೆ, ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಳೆ. ನಿನ್ನ ಅಕ್ಕ ಇಲ್ದಿದ್ರೆ ಏನಾಯ್ತು? ನೀನಿದ್ದೀಯಲ್ಲ. ಹೌದೌದೌದು, ಒಂದು ಅರ್ಧ ಗಂಟೆ ಬಿಟ್ಟಿರಲ್ಲ ನೀವು. ಬರೀ ಗೌರಿ ಗೌರಿ ಗಜಗೌರಿ. ಒಳಗಡೆ ಹೋಗಿ ಒಂದೆರಡು ಕಪ್ ಕಾಫಿ ಮಾಡ್ಕೊಂಬಾ. ಮತ್ತೇನ್ ಮಾವ ವಿಶೇಷ? ಏನಿಲ್ಲಪ್ಪ, ಎಲ್ಲ ಶೇಷ. ವಿಶೇಷ ಏನಿಲ್ಲಪ್ಪ, ಎಲ್ಲ ವಿಶೇಷ. ಯಾಕೆ ಇಷ್ಟೆಲ್ಲ ಆದ್ಮೇಲೆ ಮತ್ತೇನು ಕೊರತೆ ಮಾವ? ಕೊರತೆ ಇದೆಯಪ್ಪ, ಕೊರತೆ ಇದೆ. ಬಡತನದ ಬವಣೆಯಲ್ಲಿ ಬೆಳೆದು ನಿಂತ ಮಗಳ ಮುದ್ದಿನಿಂದ ಸಾಕಿದೆ. ಈಗ ಬೆಳೆದು ಪ್ರೌಢಾವಸ್ಥೆ ಬದಲ. ಅವಳ ಮದುವೆ ಮಾಡುವ ಚಿಂತೆ ಒಂದಿತ್ತು, ಅದು ನಿಮ್ಮಿಂದ ದೂರವಾಯಿತು. ಇಷ್ಟೆಲ್ಲ ಆದ್ಮೇಲೆ ಮತ್ತೇನು ಮಾವ? ಇನ್ನೂ ಕೊರತೆ ಇದೆಯಪ್ಪ. ಇಷ್ಟು ಮದುವೆಯಾಗಿ ಇಷ್ಟು ವರ್ಷವಾದರೂ ಇನ್ನೂ ಮಕ್ಕಳಾಗಲಿಲ್ವಲ್ಲ, ಅದಕ್ಕಾಗಿ ಆ ಮಕ್ಕಳ ಚಿಂತೆ ಕಾಡ್ತಾ ಇದೆ. ನಿಮ್ಮ ತಮ್ಮ ನೌಕರಿ ಮಾಡ್ತಾ ಇದ್ದಾನೆ, ಅವನಿಗೆ ತಕ್ಕಷ್ಟು ವರದಕ್ಷಿಣೆ ವರಪಚಾರ ಕೊಡ್ಬೇಕಲ್ಲ, ಅದಕ್ಕಾಗಿ ವಿಚಾರ ಮಾಡ್ತಾ ಇದ್ದೀನಿ. ಅದಕ್ಕಂತಲೇ ಸಾಕಷ್ಟು ಸಾಲ ಮಾಡಿದ ಸಾಲ ತೀರಿಸಲಿಕ್ಕಾಗದೆ, ವರದಕ್ಷಿಣೆ ಕೊಟ್ಟು ಮಾಡಿದ ಸಾಲ ತೀರಿಸಲಿಕ್ಕಾಗದೆ ಪರಲೋಕಕ್ಕೆ ಪ್ರಯಾಣ ಬೆಳೆಸಬೇಕು ಅಂತ ಮಾಡಿದ್ದೀರಾ ಮಾವ. ನೋಡಿ ಮಾವ, ನನ್ನ ತಮ್ಮ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ? ಅವನೊಬ್ಬ ಅಪ್ಪಟ ಚಿನ್ನ. ನೌಕರಿ ಬಂದ ಮೇಲೆ ಯೋಗ್ಯತೆಗೆ ತಕ್ಕಂತೆ ಮದುವೆ ಮಾಡಿಕೊಳ್ಳೋ ಜಂಬದ ವ್ಯಕ್ತಿ ಅವನಲ್ಲ ಮಾಮ. ಅವನಲ್ಲಿರುವಂತ ಬುದ್ಧಿ ತುಂಬಾ ಅಪಾರವಾದದ್ದು. ನಾನು ಹೇಳಿದ ಹಾಗಲ್ಲಪ್ಪ, ಅದು ಹಾಗೂ ಇಲ್ಲ ಹೀಗೂ ಇಲ್ಲ. ಒಟ್ಟಿನಲ್ಲಿ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದರೆ ಸಾಕು. ಹೌದಪ್ಪ, ನಿನ್ನ ಪಾಲನೆ ದೇವರಪ್ಪ, ನನ್ನ ಪಾಲನೆ ದೇವರು. ಮಾವ, ಗೌರಿ ಸುಸ್ತಾದಂತೆ ಕಾಣಿಸ್ತಾ ಇದ್ದಾಳೆ, ಗಿರಿಜಾ ಸುಸ್ತಾದಂತೆ ಕಾಣಿಸ್ತಾ ಇದೆ. ಒಂದೇ ನಿಮಿಷ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಒಂದು ನಿಮಿಷ ಮಾವ. ಗಿರಿಜಾ ಏನಾಯ್ತಮ್ಮ? ಏನಾಯ್ತು ಮಗಳೇ? ಈ ರೀತಿ ತಾಯಿ ಸತ್ತ ಮಗಳು ಅಂತ ಮುದ್ದಿನಿಂದ ಸಾಕ್ಷಿ ಬಯಸಿದೆ. ನಿನಗೇನಾದ್ರೂ ಆದ್ರೆ ತಡೆದುಕೊಳ್ಳುವ ಶಕ್ತಿ ನಿಮ್ಮಪ್ಪನಲ್ಲಿ ಇಲ್ಲಮ್ಮ, ನಿಮ್ಮಪ್ಪನಲ್ಲಿ ಇಲ್ಲ. ಈ ಕೈಗೆ ಚಕ್ರವನ್ನು ನೆಲಕ್ಕೆ ಬೀಳ್ಬೇಕಾದ್ರೆ ಏನಾಯ್ತಮ್ಮ? ಮಾತಾಡು ಗಿರಿಜಾ, ಮಾತಾಡು. ಸಮಾಧಾನವಾಗಿರಿ, ಯಾಕೆ ಹೇಳ್ತಾ ಇದ್ದೀರಾ? ನಾ ಎಲ್ಲವನ್ನು ನೋಡ್ತೀನಿ ಬಾಬು. ಯಾಕೆ ಡಾಕ್ಟರ್? ಓ ಮೈ ಗಾಡ್, ಯಾಕೆ ಡಾಕ್ಟರ್, ಏನಾಗಿದೆ? ಮಿಸ್ಟರ್ ಜಗದೀಶ್, ನಿಮ್ಮ ಸೊಸೆಗೆ ಮದುವೆ ಆಗಿಲ್ಲ ತಾನೆ? ಇಲ್ಲ ಡಾಕ್ಟರ್, ಇಲ್ಲ. ಏನಾಗಿದೆ ಹೇಳಿ ಡಾಕ್ಟರ್. ಯಾಕೆ ಡಾಕ್ಟರ್ ಹೀಗೆ ಆಗತ್ತೀರಿ? ನನ್ನ ಮಗಳಿಗೆ ಏನಾಗೈತೆ ಅಂತ ಬಾಯಿ ಬಿಟ್ಟಾದ್ರು ಹೇಳ್ರ. ಏನಂತ ಹೇಳಬೇಕ್ರಿ ಹೇಳ್ರಿ. ನಿಮ್ಮ ಮಗಳು ಈಗ ಮೂರು ತಿಂಗಳ ಗರ್ಭಿಣಿ. ಡಾಕ್ಟರ್, ಡಾಕ್ಟರ್ ನನ್ನ ಮಾವ, ಡಾಕ್ಟರ್ ನನ್ನ ಮಾವ ಬಿಡ್ತಾ ಇದ್ದಾನೆ ಡಾಕ್ಟರ್, ನೋಡಿ.
ಮಿಸ್ಟರ್ ಜಗದೀಶ್, ಹೇಳಿ ಡಾಕ್ಟರ್. ಆದಷ್ಟು ಬೇಗ ಇವರಿಗೆ ECG ಮಾಡಿಸಬೇಕು. ಇಲ್ಲ ಡಾಕ್ಟರ್, ನೀವೇ ಏನಾದ್ರೂ ಮಾಡಿ ಡಾಕ್ಟರ್. ಇಲ್ಲ ಏನಾದ್ರೂ ಮಾಡಿ. ಇಲ್ಲ ಜಗದೀಶ್, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇಲ್ಲ ಡಾಕ್ಟರ್, ಏನಾದ್ರೂ ಮಾಡಿ. ನೋಡಿ ಡಾಕ್ಟರ್, ಏನಾದ್ರೂ ಮಾಡಿ ಡಾಕ್ಟರ್. ಹಾಗಿದ್ದರೆ ಸ್ವಲ್ಪ ಗಾಬರಿ ಆಗಬೇಡಿರಿ, ಒಂದು ಇಂಜೆಕ್ಷನ್ ಮಾಡುತ್ತೇನೆ. ಅಪ್ಪ ನಿನ್ಗೇನಾಯ್ತಪ್ಪ? ಬಾಬಾ ಅಪ್ಪನಿಗೇನಾಯ್ತು? ಇಲ್ಲೇ ಜಾರಿದೆ ಹಿಂದೆ ಮನಿತನದ ಬಾಂಧವಲ್ಲವನ್ನು ಬಿಟ್ಟು ಅದರೊಂದಿಗೆ ಬೆರೆತು ಗರ್ಭ ಧರಿಸಿ ಬಂದಿರುವೆ. ಅಪ್ಪ ಏನು ಹೇಳ್ತಿದ್ದೆ ನೀನು? ನಾನು ನಾನು ಗರ್ಭಿಣಿಯೇ. ಮಾವ ತಲೆ ಕೆಟ್ಟಿದ್ದೇನು ಮಾವ, ನಿನಗೆ ತಲೆ ಕೆಟ್ಟಿದ್ದೇನು? ತಿರೆ ಕೆಟ್ಟಿದೆ. ಮಾನಿನಿಯಾದ ಮಗಳಲ್ಲಿ ಹೊತ್ತು ಮದುವೆಗೆ ಮುಂಚೆ ಬಂದು ಗರ್ಭ ಧರಿಸಿರಲ್ಲ, ಇದ್ದ ವಿಷಯವನ್ನು ತಿಳಿದು ನನ್ನ ತಲೆ ಕೆಟ್ಟು ಹೋಗಿದೆ. ಮದುವೆಯಾಗುವ ಮುಂಚೆ ಗರ್ಭ ಧರಿಸಿರಲ್ಲ ಈ ಜಾಣೆ, ಇವನು ಕಂಡು ನನ್ನ ತಲೆ ಕೆಟ್ಟು ಹೋಗಿದೆ. ಎಂತ ಮಾತಾಡ್ತಿದ್ಯಪ್ಪ ನೀನು? ನಾನು ಜಿಜು, ಯಾವರಿಗೆ ಗರ್ಭ ಧರಿಸಿದ್ದೆ ಎಂದು ಬಾಯಿ ಬಿಟ್ಟಾದ್ರು ಹೇಳು. ಸರ್, ಪೋಸ್ಟ್ ಜಗದೀಶನ್ ಅವರು ನಿಮ್ಮೊಂದು ಪೋಸ್ಟ್ ಬಂದಿತ್ತು. ಹಲೋ ಜಗದೀಶ್, ನಿನ್ನ ತಮ್ಮ ಟ್ರೈನಿಂಗ್ ಮುಗಿಸಿಕೊಂಡು ಮನೆಯಲ್ಲಿ ಬರುವಾಗ ಕಾರ್ ಅಪಘಾತದಲ್ಲಿ ತೀರಿ ಹೋದನು. ಆದರೆ ಇನ್ನೂ ಶವ ಪತ್ತೆಯಾಗಿಲ್ಲ. ಏನಾಯ್ತು ಜಗದೀಶ, ಏನಾಯ್ತು? ವಜ್ರಾಘಾತವಾಯಿತು ಡಾಕ್ಟರ್, ವಜ್ರಾಘಾತವಾಯಿತು. ಏನಾಯ್ತು ಜಗದೀಶ? ಬಾಯಿಗೆ ಹಾಲ್ತಾದ್ರು ಏನಂತ ಬಾಯಿ ಬಿಟ್ಟು ಹೇಳು. ನಿನ್ನೆಲೆಯ ಆಕ್ಸಿಡೆಂಟಿನಲ್ಲಿ ತೀರಿ ಹೋದ ಮಾವ. ಜಗದೀಶ, ಜಗದೀಶ, ಮಾಯೋಗಿಯೇ, ಇದ್ದ ಕಂಡ ಕನಸಿನ ಆಶೆಗಳೆಲ್ಲವೂ ನುಚ್ಚು ನೂರಾಗಿ ಹೋಯಿತು. ಮಗಳು ಮಾನಿನಿಯಾಗಿ ಮನೆಗೆ ಮರ್ಯಾದೆಯೇ ಮಾಡಿದರು. ಅಳಿಯ ಸಂಗಮೇಶ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋದ.